ಈಗ ಕೇಂದ್ರ ಸರ್ಕಾರನೇ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕಾಗ್ತದೆ. ಹಿಂದೆ ಪುಲ್ವಾಮಾ ಆಯಿತು, ಪಹಲ್ಗಾಮ್ ಆಯಿತು, ಮಣಿಪುರ ಆಯಿತು, ಯಾವುದು ಈಗ ಹೇಳ್ತಲ್ಲ, ಈ ಥರ ಘಟನೆಗಳು ಆಗಬಾರ್ದು. ಘಟನೆ ಆಗಿರೋದು ನನಗೂ ಭಾಳ ನೋವು ತಂದಿದೆ. ಇದು ಎಲ್ಲೋ ಒಂದು ಕಡೆ ಇಂಟೆಲಿಜೆನ್ಸ್ ಫೇಲಿಯರ್ ಅಂತ ಅನಿಸ್ತದೆ. ಯಾಕಂದರೆ ಒಂದು ವೆಹಿಕಲ್ ಸಿಗ್ನಲ್ ನಂತರ ಆಗಿರೋದು, ಘಟನೆ ಆಗಿರೋದು ಸಿಗ್ನಲ್ ಆಗಿತ್ತು. ಈ ಘಟನೆ ಆಗಬಾರ್ದಾಗಿದ್ರು ಅಂತ ನನಗೂ ಮನಸ್ಸಿಗೆ ಭಾಳ ನೋವಾಗಿದೆ. ಈಗ ಬೆಂಗಳೂರಲ್ಲಿ ಕೆಲವೊಂದು ಘಟನೆ ಆದಾಗ ಸರ್ಕಾರವನ್ನು ಇಷ್ಟೊಂದು ಘಟನೆ ಆದರೂ ರಾಜೀನಾಮೆ ತೆಗೆದುಕೊಳ್ತಿಲ್ಲ ಅಂತ ಯಾರು ಅದು ಹೇಳ್ಬೇಕಾಗಿರೋದು? ಈಗ ಬಿ ಜೆ ಪಿಯವ್ರು ಸಣ್ಣ ಸಣ್ಣ ವಿಚಾರಕ್ಕೂ ಇಷ್ಟೆಲ್ಲ ಮಾತಾಡ್ತಾರಲ್ಲ, ಈ ಬಿ ಜೆ ಪಿ ನಾಯಕರಿಗೆ ಕೇಳಬೇಕಿತ್ತು ಪ್ರಶ್ನೆ. ನೀವು ನನಗಿಲ್ಲ ಪ್ರಶ್ನೆ ಕೇಳಬೇಕಾಗಿರೋದು. ಈ ಬಿ ಜೆ ಪಿ ನಾಯಕರನ್ನ ಈ ಪ್ರಶ್ನೆ ಕೇಳಬೇಕು. ನನಗಿಲ್ಲ ಬಿ ಜೆ ಪಿ ನಾಯಕರನ್ನ ಪ್ರಶ್ನೆ ಕೇಳಬೇಕು. ಇಲ್ಲಿ ಆಪರೇಷನ್ ಸಿಂಧೂರ ಮಾಡಿದ್ರು ಸಾಕಷ್ಟು ಇದು ನೋಡಿ ಸರ್, ಇಚ್ಛೆ ನಾನು ಹೇಳೋದು, ನಾನು ಈ ಘಟನೆ ಆಗಬಾರ್ದಾಗಿದ್ದು, ಈ ಘಟನೆ ಆಗಿರೋದು ನಾನು ನೋಡಿ ತಂದಿದ್ದೆ ಅಂತ ಅಷ್ಟೇ ಹೇಳೋದು. ಬಿಹಾರ ಚುನಾವಣೆ ಏನು ಸಂದೇಶ ಅದು ನೋಡಿ, ಈಗ ಮಾಧ್ಯಮದವರು ಹಿಂಗೆ ಕೇಳ್ತೀರಾ, ನಾವೇನಾರು ಅಂದರೆ ಅದೇ ಒಂದು ಸುದ್ದಿ ಮಾಡ್ತೀವಿ. ಈಗ ನೀವೇ ಕೇಳ್ತಾ ಇದ್ದೀರಿ ಈ ಬಿಹಾರ ಚುನಾವಣೆ ಹಿಂದೆ ಅಂತ ಅಂದರೆ ನೀವು ಮಾಧ್ಯಮದವರು ಅರ್ಥ ಮಾಡ್ಕೊಳ್ತೀರಾ ಅಂತ ನಾನು ಬೋಲ್ತೀನಿ. ಈಗ ನೀವು ಕೇಳಿದಿರೋ ಪ್ರಶ್ನೆ ಅದು ಕಟ್ ಮಾಡಿ ನಾನೇನಾದ್ರು ಮುಂದೆ ಅಂದರೆ ಅದು ಒಂದು ಹೈಲೈಟ್ ಮಾಡ್ತೀವಿ. ಹೇಳ್ತಲ್ಲ ಸರ್, ಈ ರಾಜಕೀಯಕ್ಕೋಸ್ಕರ ಯಾರನ್ನ ಇರಲಿ ರಾಜಕೀಯ ಹಿನ್ನೆಲೆಯಲ್ಲಿ ಮಾಡಿದರೆ ಇದು ದೇವರಲ್ಲಿ ಒಳ್ಳೇದಾಗಲ್ಲ, ಯಾರಿಗೂ ಒಳ್ಳೇದಾಗಲ್ಲ. ಈಗ ಕೇಂದ್ರ ಸರ್ಕಾರನೇ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕಾಗ್ತದೆ. ಹಿಂದೆ ಪುಲ್ವಾಮಾ ಆಯಿತು, ಪಹಲ್ಗಾಮ್ ಆಯಿತು, ಮಣಿಪುರ ಆಯಿತು, ಯಾವುದು ಈಗ ಹೇಳ್ತಲ್ಲ, ಈ ಥರ ಘಟನೆಗಳು ಆಗಬಾರ್ದು. ಘಟನೆ ಆಗಿರೋದು ನನಗೂ ಭಾಳ ನೋವು ತಂದಿದೆ. ಇದು ಎಲ್ಲೋ ಒಂದು ಕಡೆ ಇಂಟೆಲಿಜೆನ್ಸ್ ಫೇಲಿಯರ್ ಅಂತ ಅನಿಸ್ತದೆ. ಯಾಕಂದರೆ ಒಂದು ವೆಹಿಕಲ್ ಸಿಗ್ನಲ್ ನಂತರ ಆಗಿರೋದು, ಘಟನೆ ಆಗಿರೋದು ಸಿಗ್ನಲ್ ಆಗಿತ್ತು. ಈ ಘಟನೆ ಆಗಬಾರ್ದಾಗಿದ್ರು ಅಂತ ನನಗೂ ಮನಸ್ಸಿಗೆ ಭಾಳ ನೋವಾಗಿದೆ. ಈಗ ಬೆಂಗಳೂರಲ್ಲಿ ಕೆಲವೊಂದು ಘಟನೆ ಆದಾಗ ಸರ್ಕಾರವನ್ನು ಇಷ್ಟೊಂದು ಘಟನೆ ಆದರೂ ರಾಜೀನಾಮೆ ತೆಗೆದುಕೊಳ್ತಿಲ್ಲ ಅಂತ ಯಾರು ಅದು ಹೇಳ್ಬೇಕಾಗಿರೋದು? ಈಗ ಬಿ ಜೆ ಪಿಯವ್ರು ಸಣ್ಣ ಸಣ್ಣ ವಿಚಾರಕ್ಕೂ ಇಷ್ಟೆಲ್ಲ ಮಾತಾಡ್ತಾರಲ್ಲ, ಈ ಬಿ ಜೆ ಪಿ ನಾಯಕರಿಗೆ ಕೇಳಬೇಕಿತ್ತು ಪ್ರಶ್ನೆ. ನೀವು ನನಗಿಲ್ಲ ಪ್ರಶ್ನೆ ಕೇಳಬೇಕಾಗಿರೋದು. ಈ ಬಿ ಜೆ ಪಿ ನಾಯಕರನ್ನ ಈ ಪ್ರಶ್ನೆ ಕೇಳಬೇಕು. ನನಗಿಲ್ಲ ಬಿ ಜೆ ಪಿ ನಾಯಕರನ್ನ ಪ್ರಶ್ನೆ ಕೇಳಬೇಕು. ಇಲ್ಲಿ ಆಪರೇಷನ್ ಸಿಂಧೂರ ಮಾಡಿದ್ರು ಸಾಕಷ್ಟು ಇದು ನೋಡಿ ಸರ್, ಇಚ್ಛೆ ನಾನು ಹೇಳೋದು, ನಾನು ಈ ಘಟನೆ ಆಗಬಾರ್ದಾಗಿದ್ದು, ಈ ಘಟನೆ ಆಗಿರೋದು ನಾನು ನೋಡಿ ತಂದಿದ್ದೆ ಅಂತ ಅಷ್ಟೇ ಹೇಳೋದು. ಬಿಹಾರ ಚುನಾವಣೆ ಏನು ಸಂದೇಶ ಅದು ನೋಡಿ, ಈಗ ಮಾಧ್ಯಮದವರು ಹಿಂಗೆ ಕೇಳ್ತೀರಾ, ನಾವೇನಾರು ಅಂದರೆ ಅದೇ ಒಂದು ಸುದ್ದಿ ಮಾಡ್ತೀವಿ. ಈಗ ನೀವೇ ಕೇಳ್ತಾ ಇದ್ದೀರಿ ಈ ಬಿಹಾರ ಚುನಾವಣೆ ಹಿಂದೆ ಅಂತ ಅಂದರೆ ನೀವು ಮಾಧ್ಯಮದವರು ಅರ್ಥ ಮಾಡ್ಕೊಳ್ತೀರಾ ಅಂತ ನಾನು ಬೋಲ್ತೀನಿ. ಈಗ ನೀವು ಕೇಳಿದಿರೋ ಪ್ರಶ್ನೆ ಅದು ಕಟ್ ಮಾಡಿ ನಾನೇನಾದ್ರು ಮುಂದೆ ಅಂದರೆ ಅದು ಒಂದು ಹೈಲೈಟ್ ಮಾಡ್ತೀವಿ. ಹೇಳ್ತಲ್ಲ ಸರ್, ಈ ರಾಜಕೀಯಕ್ಕೋಸ್ಕರ ಯಾರನ್ನ ಇರಲಿ ರಾಜಕೀಯ ಹಿನ್ನೆಲೆಯಲ್ಲಿ ಮಾಡಿದರೆ ಇದು ದೇವರಲ್ಲಿ ಒಳ್ಳೇದಾಗಲ್ಲ, ಯಾರಿಗೂ ಒಳ್ಳೇದಾಗಲ್ಲ. ಈಗ ಕೇಂದ್ರ ಸರ್ಕಾರನೇ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕಾಗ್ತದೆ. ಹಿಂದೆ ಪುಲ್ವಾಮಾ ಆಯಿತು, ಪಹಲ್ಗಾಮ್ ಆಯಿತು, ಮಣಿಪುರ ಆಯಿತು, ಯಾವುದು ಹೇಳ್ತಲ್ಲ, ಈ ಥರ ಘಟನೆಗಳು ಆಗಬಾರ್ದು. ಘಟನೆ ಆಗಿರೋದು ನನಗೂ ಭಾಳ ನೋವು ತಂದಿದೆ. ಇದು ಎಲ್ಲೋ ಒಂದು ಕಡೆ ಇಂಟೆಲಿಜೆನ್ಸ್ ಫೇಲಿಯರ್ ಅಂತ ಅನಿಸ್ತದೆ. ಯಾಕಂದರೆ ಒಂದು ವೆಹಿಕಲ್ ಸಿಗ್ನಲ್ ನಂತರ ಆಗಿರೋದು, ಘಟನೆ ಆಗಿರೋದು ಸಿಗ್ನಲ್ ಆಗಿತ್ತು. ಈ ಘಟನೆ ಆಗಬಾರ್ದಾಗಿದ್ರು ಅಂತ ನನಗೂ ಮನಸ್ಸಿಗೆ ಭಾಳ ನೋವಾಗಿದೆ. ಈಗ ಬೆಂಗಳೂರಲ್ಲಿ ಕೆಲವೊಂದು ಘಟನೆ ಆದಾಗ ಸರ್ಕಾರವನ್ನು ಇಷ್ಟೊಂದು ಘಟನೆ ಆದರೂ ರಾಜೀನಾಮೆ ತೆಗೆದುಕೊಳ್ತಿಲ್ಲ ಅಂತ ಯಾರು ಅದು ಹೇಳ್ಬೇಕಾಗಿರೋದು? ಈಗ ಬಿ ಜೆ ಪಿಯವ್ರು ಸಣ್ಣ ಸಣ್ಣ ವಿಚಾರಕ್ಕೂ ಇಷ್ಟೆಲ್ಲ ಮಾತಾಡ್ತಾರಲ್ಲ, ಈ ಬಿ ಜೆ ಪಿ ನಾಯಕರಿಗೆ ಕೇಳಬೇಕಿತ್ತು ಪ್ರಶ್ನೆ. ನೀವು ನನಗಿಲ್ಲ ಪ್ರಶ್ನೆ ಕೇಳಬೇಕಾಗಿರೋದು. ಈ ಬಿ ಜೆ ಪಿ ನಾಯಕರನ್ನ ಈ ಪ್ರಶ್ನೆ ಕೇಳಬೇಕು. ನನಗಿಲ್ಲ ಬಿ ಜೆ ಪಿ ನಾಯಕರನ್ನ ಪ್ರಶ್ನೆ ಕೇಳಬೇಕು. ಇಲ್ಲಿ ಆಪರೇಷನ್ ಸಿಂಧೂರ ಮಾಡಿದ್ರು ಸಾಕಷ್ಟು ಇದು ನೋಡಿ ಸರ್, ಇಚ್ಛೆ ನಾನು ಹೇಳೋದು, ನಾನು ಈ ಘಟನೆ ಆಗಬಾರ್ದಾಗಿದ್ದು, ಈ ಘಟನೆ ಆಗಿರೋದು ನಾನು ನೋಡಿ ತಂದಿದ್ದೆ ಅಂತ ಅಷ್ಟೇ ಹೇಳೋದು. ಬಿಹಾರ ಚುನಾವಣೆ ಏನು ಸಂದೇಶ ಅದು ನೋಡಿ, ಈಗ ಮಾಧ್ಯಮದವರು ಹಿಂಗೆ ಕೇಳ್ತೀರಾ, ನಾವೇನಾರು ಅಂದರೆ ಅದೇ ಒಂದು ಸುದ್ದಿ ಮಾಡ್ತೀವಿ. ಈಗ ನೀವೇ ಕೇಳ್ತಾ ಇದ್ದೀರಿ ಈ ಬಿಹಾರ ಚುನಾವಣೆ ಹಿಂದೆ ಅಂತ ಅಂದರೆ ನೀವು ಮಾಧ್ಯಮದವರು ಅರ್ಥ ಮಾಡ್ಕೊಳ್ತೀರಾ ಅಂತ ನಾನು ಬೋಲ್ತೀನಿ. ಈಗ ನೀವು ಕೇಳಿದಿರೋ ಪ್ರಶ್ನೆ ಅದು ಕಟ್ ಮಾಡಿ ನಾನೇನಾದ್ರು ಮುಂದೆ ಅಂದರೆ ಅದು ಒಂದು ಹೈಲೈಟ್ ಮಾಡ್ತೀವಿ.
ಹೈಲೈಟ್ ಮಾಡ್ತೀವಿ ಹೇಳ್ತಲ್ಲ ಸರ್, ಈ ರಾಜಕೀಯಕ್ಕೋಸ್ಕರ ಯಾರನ್ನ ಇರಲಿ ರಾಜಕೀಯ ಹಿನ್ನೆಲೆಯಲ್ಲಿ ಮಾಡಿದರೆ ಇದು ದೇವರನ್ನು ಒಳ್ಳೇದಾಗಲ್ಲ, ಯಾರಿಗೂ ಒಳ್ಳೇದಾಗಲ್ಲ, ಯಾರಿಗೂ ಒಳ್ಳೇದಾಗಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.